ಬೆಂಬಲಿಸಿ ಅಂದರೆ ರಸ್ತೆ ಮಾಡಿದ ಸರಿ ಇದೆ ಅಂತಂದೇನಾದರೂ ಅಲ್ಲಿ ಜನ ಮೊಬಿಲೈಸ್ ಆಗೋರಿದ್ರೆ ಅವ್ರಿಗೂ ಕೂಡ ಅದು ಸ್ಥಳೀಯವಾಗಿ ಎಲ್ಲರಿಗೂ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗದಂತೆ ನಾವು ಉತ್ತಮ ರೀತಿಯ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ. ಈ ಒಂದು ಬಂದೋಬಸ್ತಲ್ಲಿ ನಾನು ಸೇರಿದಂತೆ ನಮ್ಮ 3 DCPಗಳು, ಸುಮಾರು 10ಕ್ಕೂ ಹೆಚ್ಚು ACPಗಳು, 30ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, ಸುಮಾರು 50ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ KSRP, CR, ನಮ್ಮ ASI, HCPC ಜೊತೆಗೆ ಹೋಮ್ ಗಾರ್ಡ್ ಸೇರಿದಂತೆ ಸುಮಾರು 1,500ಕ್ಕಿಂತ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಈ ಒಂದು ಬಂದೋಬಸ್ತಿಗೆ ನಿಯೋಜನೆ ಮಾಡಿದ್ದೀವಿ. ಹಂಗಾಗಿ ಅಲ್ಲ, ಈಗ 163 BNSS ಏನು ಹೇಳುತ್ತೆ ಅಂತಂದರೆ ಈ 500 ಮೀಟರ್ಸ್ ಪ್ರಿಮೈಸಸಲ್ಲಿ ಯಾರೂ ಬರೋಂಗಿಲ್ಲ, ಅಥವಾ ಬರೋದಕ್ಕೆ ತಯಾರಿ ಮಾಡಿಕೊಂಡ್ರು ಅದು ಅಪರಾಧ ಆಗುತ್ತೆ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಂದರ್ಭಕ್ಕನುಸಾರವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅಲ್ಲ, ಈಗ ನೋಡಿ, ಇದು ಕಾರ್ಪೊರೇಷನ್ ಬಗ್ಗೆ ಅವ್ರದ್ದು ಅಸಮಾಧಾನ ಇರುವಂಥದ್ದು. ಈ ರಸ್ತೆ ಕಾಮಗಾರಿ ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಅಂತ ಅವರು ಆರೋಪಿಸಿ ಕಾರ್ಪೊರೇಷನ್ ಅವರ ಜೊತೆ ಅವ್ರದ್ದು ಸಂಘರ್ಷ ಇರುವಂಥದ್ದು. ಮತ್ತು ತಾವೆಲ್ಲ ಮಾಧ್ಯಮದವರು ನೋಡಿದ್ದೀರಿ, ಈ ಆಸಾರೋಣಿ ರಸ್ತೆ ಕಾಮಗಾರಿ ಮತ್ತು ಭವಾನಿ ಶಂಕರ ದೇವಸ್ಥಾನ ಏನಿದೆ, ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಸಮಾನ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಇರುವಂಥದ್ದು. ಅಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕೆಲವು ಮಿಸ್ಕ್ರಿಯೆಂಟ್ಸು, ಒಬ್ಬರಿಬ್ಬರು ಮಿಸ್ಕ್ರಿಯೆಂಟ್ಸ್ ಏನಾದರೂ ಅಲ್ಲಿ ಮಿಸ್ಚೀಫ್ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವ್ರದ್ದೇನು ಪ್ರತಿಭಟನಾಕಾರರದ್ದು ಬೇಡಿಕೆಗಳಿದ್ದಾವೆ ಅದು ಕಾರ್ಪೊರೇಷನ್ ಕಡೆಯಿಂದ ಅಥವಾ ಜಿಲ್ಲಾಡಳಿತದ ಕಡೆಯಿಂದ ಪರಿಹಾರ ಮಾಡ್ಕೋಬೇಕಾಗಿದೆ. ಈ ಮಧ್ಯ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಬಾರ್ದು ಅನ್ನೋದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಹೊರತಾಗಿ ಯಾವುದೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥದ್ದು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಈಗ ನಾಳೆ ದಿನ ಅಲ್ಲೇನಾದರೂ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಾಗ ಆದರೆ ಇನ್ ಕೇಸು ಪೊಲೀಸರು ಏನು ಮಾಡ್ತಿದ್ರು ಅಂತ ಎಲ್ಲರೂ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ. ಮತ್ತು ಇಷ್ಟೆಲ್ಲ ನಮಗೆ ಗುಪ್ತ ಮಾಹಿತಿ ಇದ್ದು ದೊಡ್ಡ ಸಂಖ್ಯೆಯಲ್ಲಿ ಜನ ಪ್ರತಿಭಟನಾಕಾರರು ಸೇರೋರಿದ್ದಾರೆ, ಅದನ್ನು ವಿರೋಧಿಸಲಿಕ್ಕೂ ಕೂಡ ಕೆಲವರು ಸಂಘಟಿತರಾಗೋರಿದ್ದಾರೆ ಅಂತ ಮಾಹಿತಿ ಇದ್ದಾಗ್ಯೂ ಕೂಡ ನಾವು ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಅದು ನಮ್ಮದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಆಗುತ್ತೆ. ಹಂಗಾಗಿ ಪ್ರತಿಭಟನಾಕಾರರ ಯಾವುದೇ ಒಂದು ಬೇಡಿಕೆಗಳಿದ್ರು ಅದು ಕಾರ್ಪೊರೇಷನ್ ಕಡೆಯಿಂದ ಅದನ್ನು ಪರಿಹಾರ ಮಾಡ್ಕೋಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ಕಮಿಷನರೇಟ್ ಏನಿದೆ, ನಾನು ಸುಮಾರು 2 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಸಂದರ್ಭದಲ್ಲೂ ಯಾವುದೇ 2 ಗುಂಪುಗಳ ನಡುವೆ ಸಂಘರ್ಷ ಆಗಿಲ್ಲ. ಅದಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ 163 BNSS ಅಲ್ಲಿ ನಿಷೇಧಾಜ್ಞೆಯನ್ನು ಏರಿರುವಂಥದ್ದು, ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಮತ್ತು ಪ್ರಿವೆಂಟಿವ್ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ತಗೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಹಂಗಾಗಿ ಅದನ್ನು ತೊಗೊಳ್ತಾ ಇದ್ದೀವಿ. ಬೆಂಬಲಿಸಿ ಅಂದರೆ ರಸ್ತೆ ಮಾಡಿದ ಸರಿ ಇದೆ ಅಂತಂದೇನಾದರೂ ಅಲ್ಲಿ ಜನ ಮೊಬಿಲೈಸ್ ಆಗೋರಿದ್ರೆ ಅವ್ರಿಗೂ ಕೂಡ ಅದು ಸ್ಥಳೀಯವಾಗಿ ಎಲ್ಲರಿಗೂ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗದಂತೆ ನಾವು ಉತ್ತಮ ರೀತಿಯ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ. ಈ ಒಂದು ಬಂದೋಬಸ್ತಲ್ಲಿ ನಾನು ಸೇರಿದಂತೆ ನಮ್ಮ 3 DCPಗಳು, ಸುಮಾರು 10ಕ್ಕೂ ಹೆಚ್ಚು ACPಗಳು, 30ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, ಸುಮಾರು 50ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ KSRP, CR, ನಮ್ಮ ASI, HCPC ಜೊತೆಗೆ ಹೋಮ್ ಗಾರ್ಡ್ ಸೇರಿದಂತೆ ಸುಮಾರು 1,500ಕ್ಕಿಂತ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಈ ಒಂದು ಬಂದೋಬಸ್ತಿಗೆ ನಿಯೋಜನೆ ಮಾಡಿದ್ದೀವಿ. ಹಂಗಾಗಿ ಅಲ್ಲ, ಈಗ 163 BNSS ಏನು ಹೇಳುತ್ತೆ ಅಂತಂದರೆ ಈ 500 ಮೀಟರ್ಸ್ ಪ್ರಿಮೈಸಸಲ್ಲಿ ಯಾರೂ ಬರೋಂಗಿಲ್ಲ, ಅಥವಾ ಬರೋದಕ್ಕೆ ತಯಾರಿ ಮಾಡಿಕೊಂಡ್ರು ಅದು ಅಪರಾಧ ಆಗುತ್ತೆ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಂದರ್ಭಕ್ಕನುಸಾರವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅಲ್ಲ, ಈಗ ನೋಡಿ, ಇದು ಕಾರ್ಪೊರೇಷನ್ ಬಗ್ಗೆ ಅವ್ರದ್ದು ಅಸಮಾಧಾನ ಇರುವಂಥದ್ದು. ಈ ರಸ್ತೆ ಕಾಮಗಾರಿ ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಅಂತ ಅವರು ಆರೋಪಿಸಿ ಕಾರ್ಪೊರೇಷನ್ ಅವರ ಜೊತೆ ಅವ್ರದ್ದು ಸಂಘರ್ಷ ಇರುವಂಥದ್ದು. ಮತ್ತು ತಾವೆಲ್ಲ ಮಾಧ್ಯಮದವರು ನೋಡಿದ್ದೀರಿ, ಈ ಆಸಾರೋಣಿ ರಸ್ತೆ ಕಾಮಗಾರಿ ಮತ್ತು ಭವಾನಿ ಶಂಕರ ದೇವಸ್ಥಾನ ಏನಿದೆ, ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಸಮಾನ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಇರುವಂಥದ್ದು. ಅಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕೆಲವು ಮಿಸ್ಕ್ರಿಯೆಂಟ್ಸು, ಒಬ್ಬರಿಬ್ಬರು ಮಿಸ್ಕ್ರಿಯೆಂಟ್ಸ್ ಏನಾದರೂ ಅಲ್ಲಿ ಮಿಸ್ಚೀಫ್ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವ್ರದ್ದೇನು ಪ್ರತಿಭಟನಾಕಾರರದ್ದು ಬೇಡಿಕೆಗಳಿದ್ದಾವೆ ಅದು ಕಾರ್ಪೊರೇಷನ್
ಕಡೆಯಿಂದ ಅಥವಾ ಜಿಲ್ಲಾಡಳಿತದ ಕಡೆಯಿಂದ ಪರಿಹಾರ ಮಾಡ್ಕೋಬೇಕಾಗಿದೆ. ಈ ಮಧ್ಯ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಬಾರ್ದು ಅನ್ನೋದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಹೊರತಾಗಿ ಯಾವುದೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥದ್ದು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಈಗ ನಾಳೆ ದಿನ ಅಲ್ಲೇನಾದರೂ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಾಗ ಆದರೆ ಇನ್ ಕೇಸು ಪೊಲೀಸರು ಏನು ಮಾಡ್ತಿದ್ರು ಅಂತ ಎಲ್ಲರೂ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ. ಮತ್ತು ಇಷ್ಟೆಲ್ಲ ನಮಗೆ ಗುಪ್ತ ಮಾಹಿತಿ ಇದ್ದು ದೊಡ್ಡ ಸಂಖ್ಯೆಯಲ್ಲಿ ಜನ ಪ್ರತಿಭಟನಾಕಾರರು ಸೇರೋರಿದ್ದಾರೆ, ಅದನ್ನು ವಿರೋಧಿಸಲಿಕ್ಕೂ ಕೂಡ ಕೆಲವರು ಸಂಘಟಿತರಾಗೋರಿದ್ದಾರೆ ಅಂತ ಮಾಹಿತಿ ಇದ್ದಾಗ್ಯೂ ಕೂಡ ನಾವು ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಅದು ನಮ್ಮದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಆಗುತ್ತೆ. ಹಂಗಾಗಿ ಪ್ರತಿಭಟನಾಕಾರರ ಯಾವುದೇ ಒಂದು ಬೇಡಿಕೆಗಳಿದ್ರು ಅದು ಕಾರ್ಪೊರೇಷನ್ ಕಡೆಯಿಂದ ಅದನ್ನು ಪರಿಹಾರ ಮಾಡ್ಕೋಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ಕಮಿಷನರೇಟ್ ಏನಿದೆ, ನಾನು ಸುಮಾರು 2 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಸಂದರ್ಭದಲ್ಲೂ ಯಾವುದೇ 2 ಗುಂಪುಗಳ ನಡುವೆ ಸಂಘರ್ಷ ಆಗಿಲ್ಲ. ಅದಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ 163 BNSS ಅಲ್ಲಿ ನಿಷೇಧಾಜ್ಞೆಯನ್ನು